ಬ್ರಿಟನ್ ರಾಣಿಯ ಕಿರೀಟದಲ್ಲಿ ರಾರಾಜಿಸುತ್ತಿರುವುದು ಭಾರತದ ಕೊಹಿನೂರ್ ವಜ್ರ. ಇದು ಮುಂಜಾನೆ ರಾಗ ಸೀಸನ್ 3 ಮಾಹಿತಿ ಫುಲ್ ಜೋರು. ಕೊಹಿನೂರ್ ವಜ್ರ ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧ ಹಾಗೂ ಐತಿಹಾಸಿಕ ವಜ್ರಗಳಲ್ಲಿ ಒಂದು. ಕೊಹಿನೂರ್ ಎಂಬ ಪದವು ಪರ್ಷಿಯನ್ ಭಾಷೆಯಲ್ಲಿ ಬೆಳಕಿನ ಪರ್ವತ ಎಂದು ಅರ್ಥ ನೀಡುತ್ತದೆ. ಈ ವಜ್ರವು ಸುಮಾರು 13ನೇ ಶತಮಾನದಲ್ಲಿ ಭಾರತದ ಆಂಧ್ರಪ್ರದೇಶದ ಕೊಲ್ಲೂರು ಗಣಿಯಿಂದ ಕಂಡುಬಂದಿತು ಎಂದು ನಂಬಲಾಗಿದೆ. ಈ ವಜ್ರವು ಹಲವು ರಾಜವಂಶಗಳ ಕೈ ಬದಲಾಯಿಸಿದೆ. ಮೊದಲು ಕಾಕತಾಯಿಯರ ಬಳಿ ಇದ್ದದ್ದು, ನಂತರ ದೆಹಲಿ ಸುಲ್ತಾನರು, ಮೊಘಲರು, ಪರ್ಷಿಯಾದ ನಾದಿರ್ ಶಾ, ಅಫ್ಘಾನ್ ಆಡಳಿತಗಾರರು ಹಾಗೂ ಪಂಜಾಬಿನ ಸಿಖ್ ಸಾಮ್ರಾಜ್ಯದ ಮಹಾರಾಜ ರಣಜಿತ್ ಸಿಂಗ್ ರವರ ಕೈ ಸೇರಿತು. ನಂತರ ಬ್ರಿಟಿಷರ ಕಾಲದಲ್ಲಿ ಇದು ಇಂಗ್ಲೆಂಡ್ಗೆ ಕೊಂಡೊಯ್ಯಲ್ಪಟ್ಟಿತು. ಇಂದು ಕೊಹಿನೂರ್ ವಜ್ರವು ಬ್ರಿಟನ್ನ ರಾಜಮನೆತನದ ಆಭರಣದ ಭಾಗವಾಗಿ ಟವರ್ ಆಫ್ ಲಂಡನ್ನಲ್ಲಿ ಸಂರಕ್ಷಿಸಲಾಗಿದೆ. ಇದರ ಹಕ್ಕಿನ ಬಗ್ಗೆ ಭಾರತ ಸೇರಿದಂತೆ ಹಲವು ದೇಶಗಳು ತಮ್ಮ ಹಕ್ಕು ಎಂದು ಹೇಳಿಕೊಂಡಿವೆ. ಕೊಹಿನೂರ್ ವಜ್ರವು ಕೇವಲ ಒಂದು ಅಮೂಲ್ಯ ರತ್ನವಲ್ಲ, ಇದು ಇತಿಹಾಸ, ರಾಜಕೀಯ ಮತ್ತು ಸಂಸ್ಕೃತಿಯ ಮಹತ್ವದ ಸಂಕೇತವಾಗಿದೆ. ಸಂತೋಷಕ್ಕಾಗಿ ತಪ್ಪುದಾರಿ ಹಿಡಿಯಬಾರದು. ಇದು ನಮ್ಮನ್ನು ಮತ್ತು ನಮ್ಮನ್ನು ನಂಬಿದವರ ಸಂತೋಷವನ್ನ ಕಿತ್ತುಕೊಳ್ಳುತ್ತದೆ ಅಂತ ಹೇಳ್ತಾ ಇರೋದು ನಿಮ್ಮ ಪ್ರೀತಿಯ ನಂದು.